ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ವಂಸಿಕೆ. ಆವಾಲಕ್ಕಿ ಪವಾಲಕ್ಕಿ ಕಾಂಚನ ಮೀಣ ಮೀಣ ಡಾಮ್ ಡೂಮ್. ಈ ಡೈಲಾಗು ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಾಯ್ಸಲ್ಲಿ, ಬೇಸ್ ವಾಯ್ಸಲ್ಲಿ ಕೇಳೋದಿದೆಯಲ್ಲ, ತುಂಬ ಅದ್ಭುತ. ಇಂದು ದ ಡೆವಿಲ್ ಕನ್ನಡ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ನಲ್ಲಿ ಬರೋ ಒಂದು ಫಸ್ಟ್ ಡೈಲಾಗ್ ಇದು. ಸೊ ಈ ಡೈಲಾಗ್ ಮೂಲಕ ಟ್ರೈಲರ್ ಓಪನ್ ಆಗುತ್ತೆ. ಟ್ರೈಲರ್ನ ಒಂದು ಸಣ್ಣ ವಿಮರ್ಶೆ ಏನಂದರೆ, ಟ್ರೈಲರ್ ಹಾಗೆ ಮುಂದುವರೆದಂಗೆ ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ, ನೀನು ನಿಜವಾದ ರೂಪನ ಇದುವರೆಗೆ ನೋಡೋಕ್ಕೆ ಆಗಿಲ್ವಲ್ಲೋ ಅನ್ನೋ ಒಂದು ರಚನಾ ರಾಜ್ ಅವರ ಒಂದು ಡೈಲಾಗ್ ಇದೆಯಲ್ಲ, ಆ ಡೈಲಾಗ್ನು ನೋಡ್ತಾ ಇದ್ದರೆ ಹಾಗೆ ಮುಂದುವರೆದಂಗೆ ಇವರು ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು ಅನ್ನೋ ಒಂದು ಕಾನ್ಸೆಪ್ಟ್ ಈ ಸಿನಿಮಾದಲ್ಲಿ ಇರೋದಂತೂ ಸತ್ಯ. ಯಾಕಂದರೆ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ ಪಕ್ಕ ಅನ್ಸೋದಂತೂ ಇದೇ ರೀತಿ. ಈಗ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ಹೇಳಿರೋ ರೀತಿ, ಮೆಜೆಸ್ಟಿಕ್ಕಿಂದ ಹಿಡ್ದು ಕಾಟೇರವರೆಗೆ ಸಿನಿಮಾದಲ್ಲಿ ನೀವು ನೋಡಿಲ್ದೇ ಇರೋ ಒಂದು ಹೊಸ ಕ್ಯಾರೆಕ್ಟರು, ಒಂದು ಹೊಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ನೀವು ನೋಡ್ತೀರಾ ಅಂತ. ನಿಜಕ್ಕೂ ಈ ಟ್ರೈಲರ್ನಲ್ಲಿ ದರ್ಶನ್ ಅವ್ರನ್ನ ನೋಡ್ತಾ ಇದ್ದರೆ ಆಗ ಅನ್ಸೋದಂತೂ 100% ಸತ್ಯ. ಹೊಸ ಲುಕ್ಕು, ಹೊಸ ಕದರು, ಆ ವಾಕಿಂಗ್ ಸ್ಟೈಲು, ಅವ್ರ ಬೇಸ್ ವಾಯ್ಸಲ್ಲಿ ಹೇಳೋ ಡೈಲಾಗ್ಗಳು ತುಂಬ ಅದ್ಭುತವಾಗಿದೆ. ನಿಜಕ್ಕೂ ಈ ಸ್ಟೋರಿಲಿ ಡಿಫ್ರೆಂಟ್ ಇದ್ದೇ ಇದೆ. ನಮ್ಮ ಕನ್ನಡಿಗರು ಹಾಗೆ ಕಡೆಯದಾಗಿ ಒಂದು ಡೈಲಾಗ್ ಹೇಳ್ತಾರೆ. ಟ್ರೈಲರ್ ಎಂಡಾಗೋ ಟೈಮಲ್ಲಿ ದರ್ಶನ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಸೂರ್ಯನ ಗ್ರಹಣ ತುಂಬ ಹೊತ್ತಿರಲ್ಲ, ನಾನು ಬರ್ತಾ ಇದ್ದೀನಿ ಅಂತ. ಸೊ ಅದೇ ರೀತಿ ಇದೇ ತಿಂಗಳು 11ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಕನ್ನಡ ಸಿನಿಮಾ ಆದ ದ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಹಾಗೆ ನನ್ನ ಮಾತಲ್ಲಿ, ನನ್ನ ಡೈಲಾಗ್ ಎಕ್ಸ್ಪ್ರೋಸಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.